ಬಿಜೆಪಿ ನಾಯಕ ಸಿಟಿ ರವಿ ಬಂಧನದ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆಯಾ? ರವಿ ಬಂಧನದ ಬಳಿಕ ಖಾಕಿಗೆ ಗೈಡ್ ಮಾಡ್ತಾ ಇದ್ರ ಪ್ರಭಾವಿಗಳು. ಸಿಟಿ ರವಿ ಅವರನ್ನ ಬಂಧಿಸಿ ಕರೆದೊಯ್ಯುವಾಗ ಫೋನ್ ಮಾಡ್ತಾ ಇದ್ದಿದ್ದು ಯಾರು? ಬಿಜೆಪಿ ಪೊಲೀಸರು ಮಾತನಾಡಿರುವ ವಿಡಿಯೋವನ್ನ ರಿಲೀಸ್ ಮಾಡಿದೆ. ಸೊ ಯಾರು ಗೈಡ್ ಮಾಡ್ತಾ ಇದ್ರು? ಹಿಂಗ್ ಮಾಡಿ ಇಲ್ಲಿ ಕರ್ಕೊಂಡೋಗಿ ಅಲ್ಲಿ ಕರ್ಕೊಂಡೋಗಿ ಈ ತರ ಎಲ್ಲ ಮಾಡಿ ಅಂತ ಯಾರು ಗೈಡ್ ಮಾಡ್ತಾ ಇದ್ರು? ಫೋನಲ್ಲಿ ನಿರಂತರವಾಗಿ ಪೊಲೀಸರಿಗೆ ಯಾರು ಗೈಡ್ ಮಾಡ್ತಾ ಇದ್ದದ್ದು? ಯಾಕೆ ಹಳ್ಳಿ ಸುತ್ತಿಸಿದ್ರು ನಡು ರಾತ್ರಿಯಲ್ಲಿ? ಸಿಟಿ ರವಿ ಬಂಧನದ ಬಳಿಕ ಖಾಕಿಗೆ ಪ್ರಭಾವಿಗಳು ಗೈಡ್ ಮಾಡ್ತಾ ಇದ್ರ? ಪೊಲೀಸ್ ಅಧಿಕಾರಿ ಮಾತನಾಡಿರುವಂತಹ ವಿಡಿಯೋವನ್ನ ಬಿಜೆಪಿ ರಿಲೀಸ್ ಮಾಡಿದೆ. ಬಿಜೆಪಿ ನಾಯಕ ಸಿಟಿ ರವಿ ಬಂಧನದ ಹಿಂದೆ ಹಾಗಾದ್ರೆ ರಾಜಕೀಯ ಷಡ್ಯಂತ್ರ ಇದೆಯಾ? ಪೊಲೀಸ್ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಬೇಕು ಅಂತ ಈಗ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಸಿಟಿ ರವಿಯನ್ನ ಬಂಧಿಸಿ ಸುತ್ತಾಡಿಸಿದ ಅಧಿಕಾರಿಯ ವಿರುದ್ಧ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ರವಿ ಬಂಧನದ ಬಳಿಕ ಪದೇ ಫೋನ್ ನಲ್ಲಿ ಮಾತನಾಡ್ತಾ ಇದ್ರು. ಅವರು ಯಾರಿಗ ಕಾಲ್ ಮಾಡಿದ್ರು ಅನ್ನೋದು ಪತ್ತೆ ಹಚ್ಚಬೇಕು, ಅವರನ್ನ ಸಸ್ಪೆಂಡ್ ಮಾಡೋವರೆಗೂ ಹೋರಾಟ ಮಾಡ್ತೀವಿ ಅಂತ ಪೊಲೀಸರ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡ ಕಾರಿದ್ದಾರೆ. ನಿನ್ನೆ ರಾತ್ರಿ ಇಡೀ ಸಿಟಿ ರವಿ ಅವರನ್ನ ಸುತ್ತಾಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅರೆಸ್ಟ್ ಮಾಡಿ ಅವರನ್ನ ರಾತ್ರಿ ಇಡೀ ಸುತ್ತಾಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಅರೆಸ್ಟ್ ಹೈಡ್ರಾಮಾದ ಹಿಂದೆ ಬಹುದೊಡ್ಡ ರಾಜಕೀಯ ಷಡ್ಯಂತ್ರ ಇದೆಯಾ? ಹೀಗೆ ಮಾಡಬೇಕು ಅಂತಾನೆ ಮಾಡಿರೋದು? ಅದು ಎಲ್ಲ ಕಡೆ ಯಾಕೆ ಅವ್ರನ್ನ ಸುತ್ತಾಡಿಸ್ತಾ ಇದ್ರು? ಬಂಧಿಸಿದ್ರೆ ಅಲ್ಲಿ ಗಲಾಟೆ ಆಗತ್ತೆ ಅನ್ನೋದಾದ್ರೆ ಪೊಲೀಸರು ಏನ್ ಮಾಡ್ತಾರಾಗತ್ತೆ? ಆ ಜ್ಯೂರಿಸ್ಟ್ರಿಕ್ಷನ್ನೇ ಅಲ್ಲ, ಅದು ಪೊಲೀಸ್ ಸ್ಟೇಷನ್ನು ಆ ಜ್ಯೂರಿಸ್ಟ್ರಿಕ್ಷನ್ನೇ ಅಲ್ಲ. ವಿಧಾನಸೌಧ ಜ್ಯೂರಿಸ್ಟ್ರಿಕ್ಷನ್ ಘಟನೆ ನಡೆದ್ರೆ ಯಾವುದೋ ಜ್ಯೂರಿಸ್ಟ್ರಿಕ್ಷನಲ್ಲಿ ಕಂಪ್ಲೇಂಟ್ ಮಾಡ್ತೀರಾ, ಆಮೇಲೆ ಯಾವುದೋ ಜ್ಯೂರಿಸ್ಟ್ರಿಕ್ಷನ್ಗೆ ಎತ್ಕೊಂಡೋಗಿ ಸ್ಟೇಷನಲ್ಲಿ ಇಡ್ತೀರಾ, ಆಮೇಲೆ ರಾತ್ರಿ ಎಲ್ಲ ಇದು ಟೂರಿಂಗ್ ಟ್ಯಾಕ್ಸ್ ಥರ ಪ್ರವಾಸೋದ್ಯಮ ಇಲಾಖೆಗೆ ಹೇಳ್ಬಿಟ್ಟು ಸಿಟಿ ರವಿಯವರು ಈ ಏರಿಯಾಗಳನ್ನು ನೋಡಿಲ್ಲ, ಅವರು ಕಬ್ಬನ್ ಗದ್ದೆ ನೋಡಿಲ್ಲ, ಕ್ವಾರಿ ನೋಡಿಲ್ಲ, ಫಾರೆಸ್ಟ್ ನೋಡಿಲ್ಲ ಅಂತ ಎಲ್ಲ ತೋರಿಸ್ಕೊಂಬಂದ್ರಲ್ಲ. ಥ್ಯಾಂಕ್ ಯು. ಗ್ಯಾರಂಟಿ ಈ ಥರ ಅಧಿಕಾರಿಗಳು IPS ಮಾನ ತೆಗೆದಿದ್ದಾರೆ. ಇವತ್ತು ಆ IPS ಅನ್ನೋ ಒಂದು ಘನತೆ ಗೌರವವನ್ನು ಹಾಳು ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ಸಿನ ಆಫೀಸ್ಗಳಾಗೋಗ್ಬಿಟ್ಟಿದೆ. ನಾನಲ್ಲ 5 ಗಂಟೆ ಇದ್ದೆ, ನಾನು ಛಲವಾದಿ. 5 ಗಂಟೆಯಲ್ಲಿ 50 ಫೋನು, ಕಿವಿಯಲ್ಲಿ ಅವನು ಫೋನ್ ಬಿಟ್ಟು ಇಳಿದೇ ಇಲ್ಲ ಕಮಿಷನರ್. ಅದಕ್ಕೆ ನಾನು CBI ತನಿಖೆಯನ್ನು ಕೇಳಿದ್ದೀನಿ. ಅವನಿಗೆ ಬಂದಂಥ ಕಾಲುಗಳು ಯಾರದು, ಯಾರ್ಯಾರು ಮಾಡಿದರು, ಮಂತ್ರಿಗಳು ಯಾರು ಮಾಡಿದರು, ಅಧಿಕಾರಿಗಳು ಹೈಯರ್ ಅಧಿಕಾರಿಗಳು ಯಾರು ಮಾಡಿದರು, ಪೊಲಿಟಿಷಿಯನ್ಸ್ ಯಾರು ಮಾಡಿದರು, ಇದೆಲ್ಲ ತನಿಖೆ ಆದರೆ ಇದರಿಂದ ರಾಜಕಾರಣ ಇದೆಯೋ ಇಲ್ಲೋ ಅನ್ನೋದು ಪ್ರೂವ್ ಆಗ್ತದೆ. ಅದರಿಂದ CBI ತನಿಖೆ ಮಾಡಿದ್ರೆ ಯಾರ್ಯಾರು ಫೋನ್ ಮಾಡಿದರು ಅಂತ ಗೊತ್ತಾದರೆ ಇದರ ಬಣ್ಣ ಬಯಲಾಗ್ತದೆ. ಈ ವಿಚಾರವಾಗಿ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗ್ತದೆ. ಅದಕ್ಕೆ ಈ CBI ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀನಿ ನಾನು. ಇವ್ರು ನಾನು ಕೇಳಿದೆ ಸಿಟಿ ರವಿನ ಎಷ್ಟು ಜನ ಇದ್ವು ಅಂತಂದು. 6 ಜನ ಪೊಲೀಸರು, ಮುಂದೆ ಒಂದು ಗಾಡಿ, ಹಿಂದೆ ಒಂದು ಗಾಡಿ. ಮುಂದೆ ಗಾಡಿಯಲ್ಲಿ 3 ಜನ ಪೊಲೀಸರು, ಹಿಂದೆ ಗಾಡಿಯಲ್ಲಿ 3 ಜನ ಪೊಲೀಸರು, 6 ಜನ ಪೊಲೀಸು. ಯಾರನ್ನ ನಕ್ಸಲೈಟ್ಸು? ಈಗೆಲ್ಲ ನಕ್ಸಲೈಟ್ಸ್ಗಳ ಅವಳಿ ನಾವು ನೋಡ್ತಾ ಇದ್ರಿ. ಸಿಟಿ ರವಿಯವರು ನಕ್ಸಲೈಟ್ ಏರಿಯಾದಿಂದ ಬಂದಿರೋರು. ಅವ್ರಿಗೆ ಥ್ರೆಟ್ ಇದೆ, ಈಗಾಗಲೇ ನಕ್ಸಲೈಟ್ಸ್ ಥ್ರೆಟ್ ಇದೆ ಅವ್ರಿಗೆ ವೈ ಕ್ಯಾಟಗರಿ ಕೊಟ್ಟಿದ್ದಾರೆ. ಅವ್ರನ್ನ ತಗೊಂಡೋಗಿ ನೀವು ಕಾಡಾಗಿ ನಿಲ್ಲಿಸ್ತೀರಲ್ಲ, ಏನಕ್ಕೆ ನಿಲ್ಲಿಸ್ತೀರಿ? ಹಂಗಾರೆ ಅವ್ರ ಮೇಲೆ ಹಲ್ಲೆ ಮಾಡಲಿ ಅಂತ ನಿಲ್ಲಿಸ್ತೀರಾ? ಅವ್ರ ಮೇಲೆ ಅಟ್ಯಾಕ್ ಮಾಡಲಿ ಅಂತ ನಿಲ್ಲಿಸ್ತೀರಾ? ಅದನ್ನು ನಕ್ಸಲೈಟ್ ಮೇಲೆ ಹಾಕ್ಬಿಡೋಣ ಅಂಥೇಳಿ ನಿಲ್ಲಿಸ್ತೀರಾ? ಏನು ನಿಮ್ಮ ಚಿತಾವಣಿ? ಈ ಕಬ್ಬನ್ ಗದ್ದೆಯಲ್ಲಿ ನಿಲ್ಲಿಸಿದ್ರೆ ಯಾರಾದ್ರೂ ಅಲ್ಲಿ ಗುಂಡಿನ ದಾಳಿ ಯಾರನ್ನ ಮಾಡಿದ್ರಿ ಏನು? 6 ಜನ ನಾನು ಕೇಳಿದೆ, ಜಾಸ್ತಿ ಇದ್ರೆ 6 ಜನ ಪೊಲೀಸರು. ಇಂಥ ಪೊಲೀಸು, ಇಂಥ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಸಿಕ್ಕಿರೋ ಅಂಥದ್ದು ನನಗನ್ಸ್ತತೆ ನಮ್ಮ ದೌರ್ಭಾಗ್ಯ ಅಂತ ಅನಿಸ್ತದೆ. ಇವ್ರು ನಾನು ಕೇಳಿದೆ ಸಿಟಿ ರವಿನ ಎಷ್ಟು ಜನ ಇದ್ವು ಅಂತಂದು 6 ಜನ ಪೊಲೀಸರು.
ಮುಂದೆ ಒಂದು ಗಾಡಿ ಹಿಂದೆ ಒಂದು ಗಾಡಿ. ಮುಂದೆ ಗಾಡಿಯಲ್ಲಿ 3 ಜನ ಪೊಲೀಸರು, ಹಿಂದೆ ಗಾಡಿಯಲ್ಲಿ 3 ಜನ ಪೊಲೀಸರು, 6 ಜನ ಪೊಲೀಸರು. ಬಿಜೆಪಿ ನಾಯಕ ಸಿಟಿ ರವಿ ಬಂಧನದ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆಯಾ? ರವಿ ಬಂಧನದ ಬಳಿಕ ಖಾಕಿಗೆ ಗೈಡ್ ಮಾಡ್ತಾ ಇದ್ರ ಪ್ರಭಾವಿಗಳು. ಸಿಟಿ ರವಿ ಅವರನ್ನ ಬಂಧಿಸಿ ಕರೆದೊಯ್ಯುವಾಗ ಫೋನ್ ಮಾಡ್ತಾ ಇದ್ದಿದ್ದು ಯಾರು? ಬಿಜೆಪಿ ಪೊಲೀಸರು ಮಾತನಾಡಿರುವ ವಿಡಿಯೋವನ್ನ ರಿಲೀಸ್ ಮಾಡಿದೆ. ಸೊ ಯಾರು ಗೈಡ್ ಮಾಡ್ತಾ ಇದ್ರು? ಹಿಂಗ್ ಮಾಡಿ ಇಲ್ಲಿ ಕರ್ಕೊಂಡೋಗಿ ಅಲ್ಲಿ ಕರ್ಕೊಂಡೋಗಿ ಈ ತರ ಎಲ್ಲ ಮಾಡಿ ಅಂತ ಯಾರು ಗೈಡ್ ಮಾಡ್ತಾ ಇದ್ರು ಫೋನಲ್ಲಿ? ನಿರಂತರವಾಗಿ ಪೊಲೀಸರಿಗೆ ಯಾರು ಗೈಡ್ ಮಾಡ್ತಾ ಇದ್ದದ್ದು? ಯಾಕೆ ಹಳ್ಳಿ ಸುತ್ತಿದ್ರು ನಟ್ಟ ನಡು ರಾತ್ರಿಯಲ್ಲಿ? ಸಿಟಿ ರವಿ ಬಂಧನದ ಬಳಿಕ ಖಾಕಿಗೆ ಪ್ರಭಾವಿಗಳು ಗೈಡ್ ಮಾಡ್ತಾ ಇದ್ರ? ಪೊಲೀಸ್ ಅಧಿಕಾರಿ ಮಾತನಾಡಿರುವಂತಹ ವಿಡಿಯೋವನ್ನ ಬಿಜೆಪಿ ರಿಲೀಸ್ ಮಾಡಿದೆ. ಬಿಜೆಪಿ ನಾಯಕ ಸಿಟಿ ರವಿ ಬಂಧನದ ಹಿಂದೆ ಹಾಗಾದ್ರೆ ರಾಜಕೀಯ ಷಡ್ಯಂತ್ರ ಇದೆಯಾ? ಪೊಲೀಸ್ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಬೇಕು ಅಂತ ಈಗ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಸಿಟಿ ರವಿಯನ್ನ ಬಂಧಿಸಿ ಸುತ್ತಾಡಿಸಿದ ಅಧಿಕಾರಿಯ ವಿರುದ್ಧ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ರವಿ ಬಂಧನದ ಬಳಿಕ ಪದೇ ಫೋನ್ ನಲ್ಲಿ ಮಾತನಾಡ್ತಾ ಇದ್ರು. ಅವರು ಯಾರಿಗ ಕಾಲ್ ಮಾಡಿದ್ರು ಅನ್ನೋದು ಪತ್ತೆ ಹಚ್ಚಬೇಕು, ಅವರನ್ನ ಸಸ್ಪೆಂಡ್ ಮಾಡೋವರೆಗೂ ಹೋರಾಟ ಮಾಡ್ತೀವಿ ಅಂತ ಪೊಲೀಸರ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡ ಕಾರಿದ್ದಾರೆ. ನಿನ್ನೆ ರಾತ್ರಿ ಇಡೀ ಸಿಟಿ ರವಿ ಅವರನ್ನ ಸುತ್ತಾಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅರೆಸ್ಟ್ ಮಾಡಿ ಅವರನ್ನ ರಾತ್ರಿ ಇಡೀ ಸುತ್ತಾಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಅರೆಸ್ಟ್ ಡ್ರಾಮಾದ ಹಿಂದೆ ಬಹುದೊಡ್ಡ ರಾಜಕೀಯ ಷಡ್ಯಂತ್ರ ಇದೆಯಾ? ಹೀಗೆ ಮಾಡಬೇಕು ಅಂತಾನೆ ಮಾಡಿರೋದ? ಅದು ಎಲ್ಲ ಕಡೆ ಯಾಕೆ ಅವ್ರನ್ನ ಸುತ್ತಾಡಿಸ್ತಾ ಇದ್ರು? ಬಂಧಿಸಿದ್ರೆ ಅಲ್ಲಿ ಗಲಾಟೆ ಆಗತ್ತೆ ಅನ್ನೋದಾದ್ರೆ ಪೊಲೀಸರು ಏನ್ ಮಾಡ್ತಾರಾಗತ್ತೆ? ಆ ಜ್ಯೂರಿಸ್ಟ್ರಿಕ್ಷನ್ನೇ ಅಲ್ಲ, ಅದು ಪೊಲೀಸ್ ಸ್ಟೇಷನ್ನು ಆ ಜ್ಯೂರಿಸ್ಟ್ರಿಕ್ಷನ್ನೇ ಅಲ್ಲ. ವಿಧಾನಸೌಧ ಜ್ಯೂರಿಸ್ಟ್ರಿಕ್ಷನ್ ಘಟನೆ ನಡೆದ್ರೆ ಯಾವುದೋ ಜ್ಯೂರಿಸ್ಟ್ರಿಕ್ಷನಲ್ಲಿ ಕಂಪ್ಲೇಂಟ್ ಮಾಡ್ತೀರಾ, ಆಮೇಲೆ ಯಾವುದೋ ಜ್ಯೂರಿಸ್ಟ್ರಿಕ್ಷನ್ಗೆ ಎತ್ಕೊಂಡೋಗಿ ಸ್ಟೇಷನಲ್ಲಿ ಇಡ್ತೀರಾ, ಆಮೇಲೆ ರಾತ್ರಿ ಎಲ್ಲ ಇದು ಟೂರಿಂಗ್ ಟ್ಯಾಕ್ಸ್ ಥರ ಪ್ರವಾಸೋದ್ಯಮ ಇಲಾಖೆಗೆ ಹೇಳ್ಬಿಟ್ಟು ಸಿ ಟಿ ರವಿಯವರು ಈ ಏರಿಯಾಗಳನ್ನು ನೋಡಿಲ್ಲ, ಅವರು ಕಬ್ಬನ್ ಗದ್ದೆ ನೋಡಿಲ್ಲ, ಕ್ವಾರಿ ನೋಡಿಲ್ಲ, ಫಾರೆಸ್ಟ್ ನೋಡಿಲ್ಲ ಅಂತ ಎಲ್ಲ ತೋರಿಸ್ಕೊಂಬಂದ್ರಲ್ಲ. ಥ್ಯಾಂಕ್ ಯು. ಗ್ಯಾರಂಟಿ ಈ ಥರ ಅಧಿಕಾರಿಗಳು IPS ಮಾನ ತೆಗೆದಿದ್ದಾರೆ. ಇವತ್ತು ಆ IPS ಅನ್ನೋ ಒಂದು ಘನತೆ ಗೌರವವನ್ನು ಹಾಳು ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ಸಿನ ಆಫೀಸ್ಗಳಾಗೋಗ್ಬಿಟ್ಟಿದೆ. ನಾನಲ್ಲಿ 5 ಗಂಟೆ ಇದ್ದೆ, ನಾನು ಛಲವಾದಿ. 5 ಗಂಟೆಯಲ್ಲಿ 50 ಫೋನು, ಕಿವಿಯಲ್ಲಿ ಅವನು ಫೋನ್ ಬಿಟ್ಟು ಇಳಿದೇ ಇಲ್ಲ ಕಮಿಷನರ್. ಅದಕ್ಕೆ ನಾನು CBI ತನಿಖೆಯನ್ನು ಕೇಳಿದ್ದೀನಿ. ಅವನಿಗೆ ಬಂದಂಥ ಕಾಲುಗಳು ಯಾರದು, ಯಾರ್ಯಾರು ಮಾಡಿದರು, ಮಂತ್ರಿಗಳು ಯಾರು ಮಾಡಿದರು, ಅಧಿಕಾರಿಗಳು ಐಆರ್ ಅಧಿಕಾರಿಗಳು ಯಾರು ಮಾಡಿದರು, ಪೊಲಿಟಿಷಿಯನ್ಸ್ ಯಾರು ಮಾಡಿದರು, ಇದೆಲ್ಲ ತನಿಖೆ ಆದರೆ ಇದರಿಂದ ರಾಜಕಾರಣ ಇದೆಯೋ ಇಲ್ಲೋ ಅನ್ನೋದು ಪ್ರೂವ್ ಆಗ್ತದೆ. ಅದರಿಂದ CBI ತನಿಖೆ ಮಾಡಿದ್ರೆ ಯಾರ್ಯಾರು ಫೋನ್ ಮಾಡಿದರು ಅಂತ ಗೊತ್ತಾದರೆ ಇದರ ಬಣ್ಣ ಬಯಲಾಗ್ತದೆ. ಈ ವಿಚಾರವಾಗಿ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗ್ತದೆ. ಅದಕ್ಕೆ ಈ CBI ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀನಿ ನಾನು. ಇವ್ರು ನಾನು ಕೇಳಿದೆ ಸಿ ಟಿ ರವಿನ ಎಷ್ಟು ಜನ ಇದ್ವು ಅಂತಂದು. 6 ಜನ ಪೊಲೀಸರು, ಮುಂದೆ ಒಂದು ಗಾಡಿ ಹಿಂದೆ ಒಂದು ಗಾಡಿ. ಮುಂದೆ ಗಾಡಿಯಲ್ಲಿ 3 ಜನ ಪೊಲೀಸರು, ಹಿಂದೆ ಗಾಡಿಯಲ್ಲಿ 3 ಜನ ಪೊಲೀಸರು, 6 ಜನ ಪೊಲೀಸರು. ಯಾರನ್ನ ನಕ್ಸಲೈಟ್ಸು, ಈಗೆಲ್ಲ ನಕ್ಸಲೈಟ್ಸ್ಗಳ ಅವಳಿ ನಾವು ನೋಡ್ತಾ ಇದ್ರಿ. ಸಿ ಟಿ ರವಿಯವರು ನಕ್ಸಲೈಟ್ ಏರಿಯಾದಿಂದ ಬಂದಿರೋರು, ಅವ್ರಿಗೆ ಥ್ರೆಟ್ ಇದೆ. ಈಗಾಗಲೇ ನಕ್ಸಲೈಟ್ಸ್ ಥ್ರೆಟ್ ಇದೆ ಅವ್ರಿಗೆ ವೈ ಕ್ಯಾಟಗರಿ ಕೊಟ್ಟಿದ್ದಾರೆ. ಅವ್ರನ್ನ ತಗೊಂಡೋಗಿ ನೀವು ಕಾಡಾಗಿ ನಿಲ್ಲಿಸ್ತೀರಲ್ಲ, ಏನಕ್ಕೆ ನಿಲ್ಲಿಸ್ತೀರಿ? ಹಂಗಾರೆ ಅವ್ರ ಮೇಲೆ ಹಲ್ಲೆ ಮಾಡಲಿ ಅಂತ ನಿಲ್ಲಿಸ್ತೀರಾ? ಅವ್ರ ಮೇಲೆ ಅಟ್ಯಾಕ್ ಮಾಡಿಲಿ ಅಂತ ನಿಲ್ಲಿಸ್ತೀರಾ? ಅದನ್ನು ನಕ್ಸಲೈಟ್ ಮೇಲೆ ಹಾಕ್ಬಿಡೋಣ ಅಂಥೇಳಿ ನಿಲ್ಲಿಸ್ತಾರ? ಏನು ನಿಮ್ಮ ಚಿತಾವಣಿ? ಈ ಕಬ್ಬನ್ ಗದ್ದೆಯಲ್ಲಿ ನಿಲ್ಲಿಸಿದ್ರೆ ಯಾರಾದ್ರೂ ಅಲ್ಲಿ ಗುಂಡಿನ ದಾಳಿ ಯಾರನ್ನ ಮಾಡಿದ್ರಿ ಏನು? 6 ಜನ ನಾನು ಕೇಳಿದೆ, ಜಾಸ್ತಿ ಇದ್ರೆ 6 ಜನ ಪೊಲೀಸರು. ಇಂಥ ಪೊಲೀಸು, ಇಂಥ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಸಿಕ್ಕಿರೋ ಅಂಥದ್ದು
ನನಗನ್ಸ್ತೈತೆ ನಮ್ಮ ದೌರ್ಭಾಗ್ಯ ಅಂತ ಅನಿಸ್ತೈತೆ. ಇವ್ರು ನಾನು ಕೇಳಿದೆ ಸಿ ಟಿ ರವಿನ ಎಷ್ಟು ಜನ ಇದ್ವು ಅಂತಂದು. 6 ಜನ ಪೊಲೀಸರು, ಮುಂದೆ ಒಂದು ಗಾಡಿ, ಹಿಂದೆ ಒಂದು ಗಾಡಿ. ಮುಂದೆ ಗಾಡಿಯಲ್ಲಿ 3 ಜನ ಪೊಲೀಸರು, ಹಿಂದೆ ಗಾಡಿಯಲ್ಲಿ 3 ಜನ ಪೊಲೀಸರು, 6 ಜನ ಪೊಲೀಸರು.